ತಬ್ಬಿಗಳು, ತೆವಳಿಯತ್ಗಳು ಹೆವಿ ವಾಷ್ಟ ಬಿಗಿತಾ ಇದ್ದಾರೆ. ಹೆವಿ ಅವಾಗಿಂದ ಮುಖ ತೊಳಿತಾ ಇದ್ರಿ, ಮುಖ ತೊಳಿಗೂ ಹುಡ್ತಲ್ಲ, ಒಂದೇ ಸಲ ಸಾಯ್ತಾವ್ರ ಕಯ್ಯ ಅಂತ ಕೇಳಿಸ್ಕೊಂಡು ಸಾಕಾಗೋಯ್ತಾ ಇವತ್ತು. நான் என்ன கேட்குறேன்னா, உங்களுக்கு 8 பிரிவுங்க தான் வேணும் அப்படின்னா நீ என்ன சொல்லணும்? இதில் இருக்கிற மாதிரியே வேணும் தானே அனுப்பணும். இந்த டிசைன் ಒಬ್ಬರು ಮುಖ ತೋರಿಸ್ಲಿಲ್ಲ, ಬಟ್ಟೆ ಮಕ್ಕಳು ಸಿಗಲಿಲ್ಲ ಕ್ಯಾಮ್ರಾಗೆ. ಇದೇ ಕೊಟ್ಟು ಒಂದೇ ಸಲ ಸಾಯ್ತಾಯಿದ್ರು. ಅಲ್ಲಿ ಇಬ್ಬರು ಹೋಗ್ತಾ ಇದ್ದಾರಲ್ಲ ಪಂಚೆಗಳು, ಅವರು ಮತ್ತೆ ಇಲ್ಲೊಬ್ಬ ಇದೆಲ್ಲ ಹೋದ್ರೆ ಒಳಗಡೆ ಹೋದರೆ ಪ್ಯಾಂಟ್ ಯಾವುದು ಬೂರಿಜಲ್ಲೆಲ್ಲ ಇದ್ಕೊಟ್ಟು ಸಾಯ್ತಾಯಿದ್ರು. ಕ್ಯಾಮ್ರಾ ಆನ್ ಆಗ ಲೇಟ್ ಆಯಿತು, ಸ್ಕಿಪ್ ಆಗೋದು. ಪಂಚೆನ ಈ ರೇಂಜಲ್ಲಿ ಉಟ್ಕೊಳ್ಳೋಕ್ಕೂ ಒಂದು ಕಲೆ ಬೇಕು ಗುರು. ಹೇಗೆ ಉಟ್ಕೊಂಡವ್ರ ಪಂಚೆ ಪಡ್ಡತ್ತದ. ಕಾಫಿ ಗೊತ್ತಿಲ್ಲ ಯಾಕೆ ಅಂತ, ಪಾರ್ಸಲ್ ತೊಗೊಂಡೋಗೋ ದುಡ್ಡು ಕೊಡ್ತೀವಿ ಅಂತೇನೋ. ಈಗ ಆಲ್ರೆಡಿ 3-4 ಜನ ಎದುರುಗಡೆ ಕಾಫಿ ಟೀ ಹಿಡ್ಕೊ ಓಡಾಡ್ತಾ ಇದ್ದಾರೆ. ಈ ಥರ ಯಾರೊಬ್ರು ಲೇಡಿ ಹಿಡ್ಕೊಟ್ಟೋದ್ರು, ಇನ್ನೊಬ್ಬ ಹಿಡ್ಕೊಡೋದ, ಈಗ ಇನ್ನೊಬ್ಬ ಹಿಡ್ಕೊ ಬರ್ತಾ ಇದ್ದಾನೆ ಈ ಕಡೆಗೆ. ಓಹೋ, ಶ್ರೀಕಂಠೇಶ್ವರ ಕೃಪೆ ಸ್ಟಾರ್ಟ್ ಆಗೋಗಿದೆ ಇಲ್ಲವೇ. K55 5252 ಶ್ರೀಕಂಠೇಶ್ವರ ಕೃಪೆ ಬನ್ನು. ಇವಾಗ ತಾಯಿಯ ಕೃಪೆ ಇಲ್ಲ, ತಾಯಿಯ ಆಶೀರ್ವಾದ ಬರ್ತೈತಿ. ಯೆಲ್ಲೋ ಕಲರ್ದು ಈಗ ರಾಯಲ್ ಬ್ಲೂ ಕಲರ್ದು ಒಂದು ಇದೋಯ್ತು, ಅದು BMW ಕಾರು ಹೋಯ್ತು. ಇದಕ್ಕೂ ಇದಕ್ಕೆಲ್ಲ ಸಂಬಂಧ ಇದೆ ಬಹುಶಃ. ಇವತ್ತೇ ಫಸ್ಟ್ ಓಡ್ತಾ ಇರೋದು ಬಹುಶಃ. ನೆನ್ನೆ ನಾನು ಬಂದಾಗ ಲೇಟ್ ಆಗಿತ್ತು, ಫುಡ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆಲ್ಮೋಸ್ಟ್ ಮುಗಿದೋಗಿತ್ತು. ಸೊ ನೆನ್ನೆನೂ ಬಹುಶಃ ಇದೇ ವ್ಯಾನಲ್ಲಿ ಬಂದಿರ್ಬೋದು. ಮುಂಚೆ ಗ್ಲೂಕೋಸ್ ಬಿಸ್ಕೆಟ್ ಕೊಡ್ತಾಯಿದ್ರು, ಆಮೇಲೆ ಟೈಗರ್ ಬಿಸ್ಕೆಟಿಗೆ ಬಂದರು. ಇವಾಗ ಬಂದು ಕೊಡ್ತಾಯಿದ್ದಾರೆ ನೆನ್ನೆಯಿಂದ. ಆ್ಯಕ್ಚುಲಿ ಬಂದು ನೋಡೋಕ್ಕೋಸ್ಕರನೇ ಬಂದೆ. ಇವನು ಅಷ್ಟೇ ಬ್ಲೂ ಕಲರ್ ಬಟ್ಟೆ, ಸಾರಿ ಶೂಸ್. ಊಟ ಪಾರ್ಸಲ್ ಬರ ಹಿಡ್ಕೊ ಹೋಗ್ತಾಯಿದ್ದಾರೆ. ಯಾರೋ ಬುಂಡೆ ಹಾಡು ಹೇಳ್ತಾ ಇದ್ದಾರೆ ಅವರು. ಯಾರು ಹೋಗಿ ಸೌಂಡ್ ಮಾಡ್ತಾ ಇರ್ತಾರೆ ಬಟ್ಟೆ ಅವರು. ಕಡಿ ಅದಕ್ಕೆ ಬಿಸ್ತ ಇಟ್ಟಿದ್ದೀರಿ. ಸರಿ ಕಡೆ ಓಡಾಡ್ತಾರ. ನನಗೆ ಆರೋಗ್ಯ ಚೆನ್ನಾಗಿಲ್ಲ. ಮುದ್ದಿದ್ಬಿಟ್ಟು ಫಿಗರ್ ತೋರಿಸ್ಕೊಬರ್ತಾನಲ್ಲ. ನಾನು ಆ್ಯಕ್ಚುಲಿ ಪ್ರಸಾದ ಕೊಟ್ಟ, ಏನೋ ಒಂದು ಪ್ರಸಾದ ತಿಂದಾದ್ಮೇಲೆ ಹೊಟ್ಟೆ ಗುಳು ಅನ್ನೋಷ್ಟು ಆಯಿತು. ಎಸಿಡಿಟಿ, ಹೊಟ್ಟೆ ಎಲ್ಲ ಫುಲ್ ಊದ್ಕೊತೈತೆ ಆ್ಯಕ್ಚುಲಿ. ಇಲ್ಲೊಬ್ಬ ನಿಂತ್ಕೊಂಡ್ರು, ಅವನು ಹೆವಿ ಯಾರಿಗೋ ಬೈತಾ ಇರೋದು ಫೋನಲ್ಲಿ. ಎಷ್ಟು ಕೊಟ್ಟಿದ್ದೀರ ಅಂತ ಕೇಳ್ತಾ ಹೋದ. ಅದು ಹಗ್ಗೆ ಆಡ್ಕೊಂಡು ಯಾರಾಗ ಫೋನಲ್ಲಿ ಬೈತಾ ಇರೋದು. ಇದರಲ್ಲಿ ಯಾಕೆ ಈ ಥರದ್ದು ಅವ್ರಿಗೆ ಗೊತ್ತಿಲ್ಲ. ದೇವಸ್ಥಾನ ಬುಚ್ಚಿ ತಾತನ ಕಾಲ ಆಗೈತೆ, ಭಕ್ತರು ಮಾತ್ರ ಕಡಿಮೆ ಆಗಿಲ್ಲ. ಫಸ್ಟ್ ಆ್ಯಕ್ಚುಲಿ ಪ್ರಸಾದ ಯಾರೋ ಒಬ್ರು ಕೊಟ್ಟರು. ಬೆಳಗ್ಗೆ ಒಂದು ಮಾತ್ರ ಇತ್ತು. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಬೆಳಗ್ಗೆನೇ ನಿನ್ನೆ ಇವರು ಊಟ ಕೊಟ್ಟನಲ್ಲ, ಅವನ ಹೆಸರೇನು
ಕೆ ಆರ್ ಹಾಸ್ಪಿಟ್ಲಿಗೆ ಹೋಗುವಾಗ ಯಾರೋ ಒಬ್ಬನಿಗೆ ವಾಟರ್ ಬಾಟ್ಲ್ ಕೊಟ್ಟಿದೆ ಅಂತ ತೋರಿಸಿದ್ನಲ್ಲ. ಆ್ಯಕ್ಚುಲಿ ಇವತ್ತು ಭಾನುವಾರ, ಇವತ್ತು ಬರಲ್ಲ ಅವನು, ನಾಳೆ ಬರ್ತಾನೆ, ಕವರ್ ಮಾಡ್ತೀನಿ. ಅವನೇ ರೈಸ್ ಬಾತ್ ಕೊಟ್ಟ. ಆ್ಯಕ್ಚುಲಿ ಅದನ್ನು ಕವರ್ ಮಾಡಿದ್ದೀನಿ ವೀಡಿಯೋ. ಕೊಟ್ಟ ಅಂತ ಹೇಳಿದೆ, ಅದನ್ನು ಕೊಡುವಾಗ ಬೇರೆ ಕವರ್ ಮಾಡಿಲ್ಲ. ಅವನು ಕೊಟ್ಟ, ಅವ್ರು ಕೊಟ್ಟಿದ್ದು ಮಧ್ಯಾಹ್ನ ತಿನ್ನಲಿಲ್ಲ. ಆ್ಯಕ್ಚುಲಿ ಅದನ್ನು ಉಪ್ಪಿಟ್ಟು ತಿಂದಿನಲ್ಲ, ಅದಕ್ಕೋಸ್ಕರ ಹಂಗೆ ಮಡಿಕೊಂಡಿದ್ದು. ಸಂಜೆ ತಿಂದೆ. ತಿಂದ ಕೂಡಲೇ ಏನೂ ಅನ್ನಿಸ್ಲಿಲ್ಲ, ಮಲ್ಕೊಬಿಟ್ಟೆ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಎದ್ದು ಮಲ್ಕೊಬಿಟ್ಟೆ, ಏನೂ ಅನ್ನಿಸ್ಲಿಲ್ಲ. ಪುನಃ ಅದಾದಮೇಲೆ ಎದ್ದಾದ್ಮೇಲೆ ಬೆಳಿಗ್ಗೆ 4 ಗಂಟೆ ಹೊಟ್ಟೆಗೆ ಗುಳು ಅಂತಾಯಿತು. ಮಧ್ಯ ಟಾಯ್ಲೆಟ್ಗೆ ಎದ್ದಾಗಲೂ ಗುಳು ಅಂತಿತ್ತು. ಗೊತ್ತಿತ್ತು ಬೇದಿ ಆಗುತ್ತೆ ಅಂತ. ಸೊ ಬೆಳಗ್ಗೆ ಸುಮ್ಮನೆ ಮಾಮೂಲಿ 6 ಗಂಟೆಗೆ ಎದ್ದೆ. ಇದಕ್ಕೆ ಹೋಗಿದೆ, ನಂಬರ್ 2 ಹೋದೆ. ಬೇದಿ ಆಯಿತು ಆ್ಯಕ್ಚುಲಿ. ಸೊ ಒಂದು ಮಾತ್ರೆ ಇತ್ತು, ಲಾಸ್ಟ್ ಟೈಮ್ ಕಡ್ಕೊಳಗೆ ಹೋದಾಗ ಇಸ್ಕೊಬಂದಿದ್ದೆಲ್ಲ, ಅವಾಗ 2 ಮಾತ್ರೆ ಕೊಟ್ಟಿದ್ರು. 1 ಮಾತ್ರೆ ತಿಂದಿದ್ದೆ, ನಿಂತೋಗಿತ್ತು. ಇನ್ನೊಂದು ಮಾತ್ರೆ ಹಾಗೆ ಇಟ್ಟಿದ್ದೆ. ಸೊ ಅದಿತ್ತಲ್ಲ, ಆ ಮಾತ್ರೆ ತಿಂದೆ. ಸೊ ಹೋಗಲಿಲ್ಲ, ಕಡ್ಕೊಳಗೆ ಹೋಗಲಿಲ್ಲ, ಸುಮ್ಮನೆ ಆಗೋದೆ. ಸೊ ಈಗ ಪುನಃ ಇನ್ನೊಂದು ಸರಿ ಬೇದಿ ಮಾತ್ರೆ ಹಾಕಿರೋದು. ಈಗ ಎಲ್ಲಿ ಅವನು ತೋರಿಸಿದ್ನಲ್ಲ, ಈಗ ಅವನು ಆ್ಯಕ್ಚುಲಿ ಎಲ್ಲರೂ ಬೇರೆಯವ್ರು ಪ್ರಸಾದ ತೊಗೊಬಂದರು. ನಾನು ಇಸ್ಕೊಂಡು ತಿಂದೆ. ಎಲ್ಲರೂ ಸುಮಾರು ಜನ ಪ್ರಸಾದ ದೇವಸ್ಥಾನ ಬಾಗಿಲು ಹಾಕೋ ಸಮಯದಲ್ಲಿ ಬಂದಿದ್ದು. ಸೊ ಸುಮಾರು ಜನ ಪ್ರಸಾದ ಕೊಟ್ಟರು. ನಾನು ಪ್ರಸಾದ ಇಸ್ಕೊಂಡು ತಿಂದೆ. ಅವಾಗೇನು ಅನ್ನಿಸ್ಲಿಲ್ಲ. ಪುನಃ ಇವನು ಬಂದ, ಪ್ರಸಾದ ಕೊಟ್ಟಾದಮೇಲೆ ಇವನು ಹೊರಗಡೆಯಿಂದ ಪ್ರಸಾದ ಕೊಟ್ಟರು. ಹೊರಗಡೆ ಗೇಟಿಂದ ಆಚೆನೇ ಪ್ರಸಾದ ಕೊಟ್ಟರು ಇವನಿಗೆ. ಸೊ ಹಿಡ್ಕೊಬಂದವನು ಅದೆಷ್ಟು ಫ್ಲ್ಯಾಶಲ್ಲಿ ಅದೇನು ಹಾಕೊಬಂದು ಬಡ್ಡಿ ಮಗ ಗೊತ್ತಿಲ್ಲ. ಪ್ರಸಾದ ತಗೊಳ್ಳಿ ಅಂದ. ಇಲ್ಲ ಬೇಡ, ತಿಂದೆ ನಾನು. ಇಲ್ಲ ತಗೊಳ್ಳಿ, ನನಗೂ ಕೊಟ್ಟರು, ನಾನು ಸ್ವೀಟ್ ಸಿಕ್ಕಾಪಟ್ಟೆ ತಿನ್ನಲ್ಲ ನಾನು ಅಂದ್ಬಿಟ್ಟು ನನ್ನ ಕೈ ಕೊಟ್ಟ. ಸರಿ, ಪ್ರಸಾದ ಚೆನ್ನಾಗಿತ್ತು ಆ್ಯಕ್ಚುಲಿ, ಹೆವಿ ಟೇಸ್ಟಿಯಾಗಿತ್ತು. ತಿಂದೆ. ಡಿಸೆಂಟ್ರಿ, ಹೊಟ್ಟೆ ಇನ್ನು ಹೊಟ್ಟೆ ಊದ್ಕೊಂಬಿಟ್ಟಿದೆ. ಆಲ್ರೆಡಿ ಹೊಟ್ಟೆ ಎಲ್ಲ ನೋವ್ತಾ ಇದೆ. ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಈಗ. ಮುಂಚೆ ಹೊಟ್ಟೆ ನೋವ್ತಾ ಇರಲಿಲ್ಲ, ಒಂದೊಂದಾಗ ಎಕ್ಸ್ಟ್ರಾ ಆಗ್ತಿದೆ. ಫಸ್ಟು ಬರೀ ಬೇದಿ ಆಗ್ತಿತ್ತು, ಇವಾಗ ಬೇದಿ ಜೊತೆಗೆ ಫಸ್ಟು ಬೇದಿ ಆಗ್ತಿತ್ತು. ಬೇದಿ ಆದಮೇಲೆ ಹೊಟ್ಟೆ ಗುಳು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಊಸ್ಬಿಡೋದು, ಪುರ್ ಅಂತ ಕೂಸೆ ಅಂತ ಮಾತಾಡೋಕೆ ಸ್ಟಾರ್ಟ್ ಮಾಡಲ್ಲ ಅಮ್ಮ. ಅದಾದಮೇಲೆ ಊಸು ಅಂತಾರಲ್ಲ, ಗ್ಯಾಸ್ ಬೆಸ್ಟ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈಗ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಎದೆ ನೋವು ಕೂಡ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆಯಿಂದ. ಎದೆ ನೋವು, ಹೊಟ್ಟೆ ನೋವು, ಹೊಟ್ಟೆ ಗುಳು ಅನ್ನೋದು, ಊಸ್ಬಿಡೋದು, ಬೇದಿ, ಇಷ್ಟು ಇದೆ. ಬಡ್ಡಿ ಮಕ್ಕಳು ಕೊಡ್ತಾ ಇರೋ ಊಟದಲ್ಲಿ ಪ್ರಸಾದ ಅಂತ ಕೊಟ್ಟ. ಅದರಲ್ಲಿ ಇವಮ್ಮ ಬರ್ತಾಳಲ್ಲ ಗುರು, ಅಲ್ಲಿ ನಾನು ಕೂತಿದ್ರೆ ಕೂತ್ಕೋತಾಳೆ, ನಾನು ಎದ್ದು ಬಂದ್ಬಿಟ್ರೆ ಅವಳು ಎದ್ದು ಬರ್ತಾಳೆ. ಈ ಕುಮಾರ ಆ್ಯಂಡ್ ಫ್ಯಾಮಿಲಿ ಅವಲ್ಲ, ಅಯ್ಯಪ್ಪ, ತಲೆಯಲ್ಲೇ ನಡೀತಾವೆ, ಕಾಲಲ್ಲಿ ನಡೆಯಲ್ಲ ಅವು. ಗಾಡಿ ನಂಬರ್ 10F ಯಾವುದೋ ಗಾಡಿ ನಂಬರ್ ಹೊಡಾಯ್ತು ಗುರು. ಗೌರ್ಮೆಂಟ್ ಗಾಡಿ ಹೊಡಿತಲ್ಲ, ಹೆವಿ ಅವರೋ ನಮ್ಮ ಬಡ್ಡಿ ಮಗಂತಂದು. KL 52U144 ಈ ಗಾಡಿ. ಇಲ್ಲಿ ಮುಂದೆ ಎಸ್ಕೊಂಡಿದ್ದ. ಇವನೇ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದು. ಇವನಿದ್ದಾನೆ ಅವನಿಗೂ ಆರು ಹೊಡಿತಾ ಇದ್ದಿದ್ದು. ಅದಕ್ಕಿಂತ ಮುಂಚೆ ಕೇರಳ ಒಂದು ಗಾಡಿ ಇತ್ತು, ಹ್ಯಾಂಡೈ ಕ್ರೆಟಾ, ಹಳೆ ವರ್ಷನ್ ಗಾಡಿ. ಅದು ಹೆವಿ ರನ್ ಮಾಡ್ತಾಯಿದ್ದ ಬೋಳಿ ಮಗ. ಅವ್ರು ರೆಕಾರ್ಡ್ ಮಾಡಬೇಕೈತಿ, ಏನೇ ಕೆಲಸ ಮಾಡ್ತಾ ಇದ್ದಲ್ಲ, ಸುಮ್ಮನೆ ಆಗೋದೆ. ಗಾಡಿಗಳು ಶೇಖರ್ ಅಂತ ಬರ್ತಿದೆ. ಆ್ಯಕ್ಚುಲಿ ರಾಜಶೇಖರನ್ನ ಶೇಖರ ಅಂತ ಕರೆಯೋದು. ಸೊ ಅದಕ್ಕೋಸ್ಕರ ಇದು ಡಿಸೆಂಟ್ರಿ ಸ್ಟೋರಿ ಇದೆಯಲ್ಲ, ಅದ್ರ ರಿಲೇಟೆಡ್ ಅದು. TS07JM8325 ಅಲ್ಲಿ ಹುಡುಗ ಹೋಗ್ತಾ ಇದ್ದಾನಲ್ಲ, ಕಾರ್ ಹತ್ತಾ ಇದ್ದಾನಲ್ಲ, ಅದು ರೆಡ್ ಕಲರ್ ಶೂಸ್ ಹಾಕ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅದು ಕುಮುದಳದ ಕಂದನ ಬಾಲಂಗುಚ್ಚಿ, ಅದು ಅವಿಶ್ ಅವ್ನು ಬಾಲಂಗುಚ್ಚಿ, ಅವ್ನು ರೆಪ್ರೆಸೆಂಟ್ ಮಾಡೋದು. ಸುಮಾರು ಜನ ಆ್ಯಕ್ಚುಲಿ ಅದೇ ಥರದ್ದು ರೆಡ್ ಕಲರ್ ಶೂಸ್ ಹಾಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಇಲ್ಲೇ ಬರ್ತಾರೆ ನೋಡಿ ಎದುರಿಗೆ, ಅವ್ರದ್ದೇ ಕುಮುದಳ ಮತ್ತು ಕಂದನ ಬಾಲಂಗುಚ್ಚಿ ಮತ್ತು ಅವಳ ಹಸ್ಬೆಂಡ್ ಹರೀಶ್ ಕುಮಾರ್ ಬಾಲಂಗುಚ್ಚಿ. ಹರಿ ಪ್ಲಸ್ ಶೂ, ಆದರೆ ಶೂಸನ್ನು ಹರಿದಾಕು ಅಂತ. ನಾನು ಶೂಸ್ಗಳನ್ನೆಲ್ಲ ಹರಿದಾಕಿರೋದು ಅವ್ರುಗಳೇ. ಇಲ್ಲೇ ಏನಕ್ಕೆ ತೋರಿಸ್ತಾ ಇರೋದು ಇದೇ ಸ್ಪಾಟಲ್ಲಿ ಅಂದರೆ ಶುದ್ಧಬಾಳೆ ಅಂಗಡಿ ಇದೆ ಅಲ್ವಾ. ಸೊ SH ಇಂದ ಸ್ಟಾರ್ಟ್ ಆಗುತ್ತೆ, ಈ ಕಾರಣಕ್ಕೆ ತೋರಿಸ್ತಾ ಇರೋದು. ವಾಟ್ರ್ ಬಾಟ್ಲು ಕೂಡ ಪಾಸ್ ಆಯ್ತು. ಇಲ್ಲಿ ನೀರು ಕುಡಿ ಅಂತ ಪಾಸ್ ತೋರಿಸ್ತಾ ಇರೋದು. ಆ್ಯಕ್ಚುಲಿ ನೀರು ಸದ್ಯಕ್ಕೆ ವಾಟ್ರ್ ಬಾಟ್ಲು ಇಟ್ಕೊಂಡಿದ್ದೀನಿ, ಇನ್ನೂ ಕುಡಿದಿಲ್ಲ. ಅದೇನಕ್ಕೆ ತೋರಿಸ್ತಾ ಇರೋದು ಅಂದರೆ ಹೊಟ್ಟೆ ನೋವು ಸಿಕ್ಕಾಬಿಟ್ಟೆ ನನಗೆ ಹೆವಿ. ಅಲ್ಲಿ ದೋಸೆ ಅಂತೀನಿ, ಪ್ರಸಾದ ತಿಂದಲ್ಲ ನೆನ್ನೆ ಸಾಯಂಕಾಲ. ಪಾದಗಳು ತೋರಿಸ್ತಾ ಇರೋದು ಅವ್ರ ಅಮ್ಮತ್ತು ಇಲ್ಲ ಹಿಡ್ದು.
ನಿನ್ನೆ ಎಚ್ಚೆತ್ಕೊಂಡೆ ನಾನು ಊಟ ಮಾಡುವಾಗಲೇ. ಸಾಯಂಕಾಲನೇ ಗೊತ್ತಾಯ್ತು ನನಗೆ, ಊಟ ಮಾಡುವಾಗಲೇ ಬೆಳಕಂತಿತ್ತು ಹೊಟ್ಟೆ. ಆವಾಗಲೇ ಗೊತ್ತಾಯ್ತು ಬೆಳಗ್ಗೆ ಬೇದಿ ಆಗುತ್ತೆ ಅಂತ. ಸೊ ಒಂದು ಬೇದಿನೆಲ್ಲ ಮಾತ್ರ ಇತ್ತಲ್ಲ, ಆ ಧೈರ್ಯದ ಮೇಲೆ ಊಟನೂ ಮಾಡಿದೆ. ಆದರೆ ಅಂದ್ಕೊಂಡಂಗೆ ಎಲ್ಲ ಕರೆಕ್ಟಾಗಿ ಮಾಡಿ ಮುಗಿಸ್ದೆ. ಬಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಬರೀ ಬ್ರೆಡ್ ಇಸ್ಕೊಂಡು ತಿಂದೆ. ಬಂದು ಕೊಡ್ತಾವ್ರೀಗ ಅಲ್ಲಿ ಬಿಸ್ಕೆಟ್ ಬದಲು ಬಂದು ಇಸ್ಕೊಂಡೆ. 2 ಬನ್ನು, ಒಂದು ನಂದು, ಇನ್ನೊಂದು ಕುಮಾರ್ ಬಂದು 2 ಬಂದು ತಿನ್ಕೊಂಡೆ ಅಷ್ಟೇ. ಬಾತ್ ತಿನ್ನೋಕೆ ಹೋಗಲಿಲ್ಲ. ಆದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ವಿತರಣೆ ನೆಪದಲ್ಲಿ ಪ್ರಸಾದದಲ್ಲಿ ಹಾಕ್ಕೊಟ್ಬಿಟ್ರು ಬಡ್ಡಿ ಮಕ್ಕಳು. ಹೆವಿ ಅಂದರೆ ಹೆವಿ ಆರ್ಡರ್ ಆಯ್ತಾಯಿತ್ತು. ಎಷ್ಟು ಹೋದ್ರೆ ಸೈಕಲ್ ತಳ್ಳಿ ಕೈಯಲ್ಲಿದ್ದು ಸೈಕಲ್ ಹೊಡೆಯೋಕ್ಕಾಗ್ತಾಯಿಲ್ಲ, ತಳ್ಕೊ ಹೋಗ್ತಾಯಿದ್ದೀನಿ, ನಡೆಯೋಕ್ಕೂ ಆಗ್ತಾಯಿಲ್ಲ. ಹೆವಿ ಹೊಟ್ಟೆ ಒಳಗೆ ಯಾರೋ ಹಿಡ್ಕೊಂಡು ಮುಕ್ತಂಗೆ ಆಗ್ತಾಯಿದೆ ಹೊಟ್ಟೆ ಒಳಗೆ. ಹೆವಿ ಊಸು ಪುರ್ರ ಅಂತ ಊಸು ಬಿಡ್ತಾನೆ ಇದ್ದೀನಿ. ಹೊಟ್ಟೆ ಎಲ್ಲ ಫುಲ್ ಊದ್ಕೊಂಬಿಟ್ಟಿದೆ ಹೊಟ್ಟೆ. NC 11N2388 ಇದೆಲ್ಲ ಮಿಂಡ್ರಿಗೂ ಟಾಟಾ. ಅಲ್ಲಿ ಗೊತ್ತಾಗಲ್ಲ 50M 2532 ಇದು ಅಷ್ಟೇ. ಮಿಂಡ್ರಿಗೂ ಟಾಟಾ ಇದೆಲ್ಲ ಇವಂದು ಸೇರಿಸಿ. ಇತರ ಸೇಟುಗಳು ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ರೂಬಿಕಾನ್, ಜೀಪ್ ರೂಬಿಕಾನ್, ರೂಪಾ, ಥಾರ್ ಎರಡು ಪಕ್ಕದಲ್ಲೇ ಹೋಯ್ತು. ಅದು ಡೂಪ್ಲಿಕೇಟ್ ಆ್ಯಕ್ಚುಲಿ. ಜೀಪ್ ಸ್ಟ್ಯಾಂಡ್ ಫಾರ್ ಜೆ, ಜಕ್ನಳ್ಳಿ, EE, ಅದು KA 55 ಸೀರೀಸು, X7999, JM 2069. ಕಾಲು ಎಳ್ಕೊಂಡು ಹೋಗ್ತಿರೋದು, ಅಷ್ಟು ಎಳ್ಕೊಂಡು ಹೋಗ್ತೀವಿ ಅಂತ. ಫುಟ್ ರೆಸ್ಟ್ ನೋಡಿ, EV 2376 ಗಾಡಿ ಫುಟ್ ರೆಸ್ಟ್. ಅವ್ರು ಆ್ಯಕ್ಚುಲಿ ಬರೀ ಎಳ್ಕೊಂಡು ಆಟಿಟ್ಯೂಡಲ್ಲ, ಅದು ಕಾಲು ಒದ್ಕೊಂಡು ಹೋಗೋ ಪ್ಲ್ಯಾನ್. ಅದು ಒದ್ಕೊಂಡು ಹೋಗ್ತಾಯಿದ್ರು ಕಾಲು ಆ್ಯಕ್ಚುಲಿ. ಹೆವಿ ಟ್ರಾಫಿಕ್ ಇದೆ ಸಿಟಿಲಿ ಇವತ್ತು. KA09 MD 1095 ಸ್ವಿಫ್ಟ್ ಓದಾಡ್ತಾವನೆ. ಟ್ರಾಫಿಕ್ ಕ್ರಿಯೇಟ್ ಮಾಡೋಕ್ಕೆ ಪಾಪ ಹೆಂಗೆ ತಿರುಗಿಸ್ತಾರೆ ಗಾಡಿನ. ಆ ಕಡೆ ಹೋಗ್ತಿದ್ದವನು, ಆ ಕಡೆ ಹೋಗ್ತಾಯಿತ್ತು, ಜಾಗ ಇತ್ತು ಅಂದರೆ ಈ ಕಡೆ ತಿರುಗಿಸ್ತಾನೆ ಅಂದ್ಕೊಳ್ಳಿ ಮಗ. ಇದು ಅಷ್ಟೇ. ಮಾಹಿ ಧೋನಿ ಪೊಲೀಸ್ ಅದೇವಯ್ಯ, ಏನು ಗೊತ್ತಿಲ್ಲ ಇವತ್ತು ಇವ್ರದ್ದು ಫಂಕ್ಷನ್ನು. ಅಖಿಲ ಭಾರತೀಯ ಮಹಾಸಭಾ ಎಂಥದ್ದು ಇದೆ, ಪ್ರೋತ್ಸಾಹಿತ ಡಿಜೆ. ಅದು ಅಖಿಲ ಭಾರತ ಸಿರಿ ಮಹಾಸಭಾ ಕ್ರೀಡಾ ಸ್ಪರ್ಧೆ ಅಂತ. ಅದೇನು ಕ್ರೀಡೆ ಮಾಡ್ತಾರೋ ಕಾಣ, ಅವ್ರಗಳಿಗೂ ಮಾಡೋಕ್ಕೆ ಕೇಳಿಲ್ಲ. ಟಿ-ಶರ್ಟ್ ಪ್ರಿಂಟಿಂಗ್ ಟೆಕ್ನಾಲಜಿ ಬರೀ ಈಸಿಯಾಗಿ ಸಿಕ್ಬಿಟ್ಟೈತೆ. 100 ರೂಪಾಯಿಗೆಲ್ಲ ಹೆಸರು ಕೊಡ್ತಾರೆ. ಒಂದು ಟಿ-ಶರ್ಟ್ ತಗೊಂಡು 100 ರೂಪಾಯಿ ಕಟ್ಬಿಟ್ಟು 100 ರೂಪಾಯಿ ಕೊಟ್ಟು ಪ್ರಿಂಟ್ ಹಾಕೋ ಓಡಾಡು. ಅದೇ ಆ್ಯಕ್ಚುಲಿ ಟಿ-ಶರ್ಟ್ ಪ್ರಿಂಟಿಂಗ್ ಟೆಕ್ನಾಲಜಿ ತೊಗೋಬೇಕು, ಪ್ರಿಂಟರ್ ತೊಗೋಬೇಕು. ನೋಡೋಣ. ಹನ್ನೆರಡು 19 5 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಾರ. ಯಾರು ಇವಾಗ ತಾನೇ ಬಂದೆ, ಹೋಗ್ತಾಯಿದ್ದೀನಿ. ಮತ್ತೆ ಆ ಸಿಗ್ನಲ್ ಕರೆಕ್ಟಾಗಿ 1 ರೌಂಡ್ ಕಂಪ್ಲೀಟ್ ಮಾಡೋಷ್ಟೊಳಗೆ ವಾಪಸ್ ಹೋಗ್ತಾಯಿದ್ದೀನಿ. EL 2366 ರಾಂಗ್ ಬೇಲ್ ಹೋಗ್ತಿರೋದಕ್ಕಲ್ಲ, ಇದೆಲ್ಲ ಆರ್ಗನೈಸ್ ಇದೆ, ಬೇಕಂತ ಬರ್ತಾ ಇರೋದು. ಅದೆಷ್ಟು ಅಲ್ಲಿ ಪೊಲೀಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕ್ರೈಮ್ ಅದು ಮುಚ್ಚಿಡೋಕ್ಕೆ ಇನ್ನೂ 4-5 ಕ್ರೈಮ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಒಂದು ಕ್ರೈಮ್ ಮಾಡೋದನ್ನ ಸರಿಯಾಗಿ ಪರೀಕ್ಷೆ ಮಾಡಬೇಕು. ಹೋಗ್ತೀನಿ ಸದ್ಯಕ್ಕೆ. ನಿಂತ್ಕೊಳ್ಳೋಷ್ಟು ಸಾಮರ್ಥ್ಯ ನನಗಿಲ್ಲ ಇವತ್ತು. ಹೊಟ್ಟೆ ನೋಯ್ತಾ ಇದೆ. ಊಟ ಗೀಟ ಏನು ಬೇಡ, ಮಲಿಕೊಂಡು ನಿದ್ದೆ ಮಾಡಬೇಕು. ಫಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬಹುಶಃ ಅದಕ್ಕೂ ಆಗೋಲ್ಲ, ಮಲಿಕೊಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಸಿಟಿಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ಪಾರ್ಕಲ್ಲೆಲ್ಲ ಜನ ತುಂಬಿ ತುಳುಕ್ತಾ ಇರ್ತಾರೆ, ಹೆವಿ ಸೌಂಡ್ ಮಾಡ್ತಾರೆ. ಬಹುಶಃ ಮಲಗೋಕ್ಕೂ ಬಿಡೋಲ್ಲ. ಸೊ ಇಂಟೆನ್ಷನಲ್ಲಿ ಬೇಕಂತ ಮಾಡಿರೋ ಕೆಲಸ ಇದು. ಆದರೂ ಮಲಿಕೊಳ್ಳೋಕೆ ಟ್ರೈ ಮಾಡ್ತೀನಿ, ನೋಡೋಣ. ಮೂರು ಮುತ್ತುಗಳು ಒರಿಜಿನಲ್ ಟಿ-ಶರ್ಟ್ ಹಾಕ್ಕೊಂಡು ಎದೆ ಕೂತ್ಕೋತಾ ಇರೋದವ ಹೇಮಂತ್. ಸುರಚನಾ ಬಾಲಂಗೊಚ್ಚಿ, KA 5446 KA09 ಗಾಡಿ. ಅದು ಯಾವ್ದು ಆಲ್ ಬಾಡಿದ್ದು ಅಂತ ಹೇಳ್ಕೊ, ಹೆಮ್ಮೆದೆ ಎದೆ ತಟ್ಕೋತಾರಲ್ಲ ಆ ಥರ.
4 ಜನ. ಈಗ ಒಮ್ಮ ಕಾಣಿಸ್ಕೋಬೇಕು ಅನಿಸ್ತಾನಪ್ಪ ಇವತ್ತು. ಚೆಕ್ ಹಾಕ್ಬಿಟ್ಟು ತಿಗಕ್ಕೆ ಇಸ್ಕೊಳ್ತಾರೆ, ಹಂಗೆ ಅಂತ ಬಿಟ್ಟು ಏನೋ ಮಾತಾಡ್ತಾಯಿದ್ರು 3 ಜನ ಇದಾರಲ್ಲ ಇವರು ಬೃಹಸ್ಪತಿಗಳು. ಲೈಟ್ ಬಿ 6401 ಲೆಫ್ಟ್ ಸೈಡಿಂದ ಕ್ರಾಸ್ ಜಾಯ್ನ್ ಆಗ್ತಾನೆ, ರೋಡಿಗೆ ಜಾಯ್ನ್ ಆಗ್ತಾನೆ. ಸಮಥಿಂಗ್ ಗ್ರೇಟ್ ಎವ್ರಿಡೇ. ಲೆಫ್ಟ್ ಸೈಡಿಂದ ರೋಡಿಗೆ ಜಾಯ್ನ್ ಆಯ್ತಾನೆ. ಯಾವ ಎಲ್ಲ ಹಿಂಗೆ ಸಾಯ್ತಾವೆ ಇವು, ಒಂದೇ ಸಭ ಸಾಯ್ತಾವೆಲ್ಲ. ಇಲ್ಲಪ್ಪ ಮುಗಿಲ್ತಾವನೆ ನಾಯಿ ಫೋಟೋ ಹಾಕೊಂಡು, ಅದಕ್ಕೆ ಜೋರಾಗಿ ಕಾಯ್ಕೊಂಡಿರ್ತಾರಲ್ಲ. ಬೆಳಗಂತೂ ಹೆವಿ ಹೋಟೆಲ್ ಹೋಯ್ತಾ ಇದ್ದವರು, ಯಪ್ಪ ತಡ್ಕೊಳಕ್ಕಾಗಲ್ಲ ಅಷ್ಟು ಹೋಟೆಲ್ ಹೋಯ್ತಾ ಇದೆ. ಸೈಕಲ್ ಬೇಕು ಕುತ್ಕೊಳ್ಳೋಕ್ಕಾಯ್ತಲ್ಲ, ಡೌನ್ ಇದೆಯಲ್ಲ ಅಂತ ಕೂತಿದ್ದೀನಿ ಅಷ್ಟೇ. ಮುಂದೆ ಸ್ವಲ್ಪ ಶಿಡ್ಮೊಗ್ಗ ಮಾಮೂಡಿ ಕ್ರಾಸ್ ಮಾಡಿದ್ರೆ ಡೌನು, ದೊಡ್ಡ ಗಡಿಯಾರಾಗಾರ ಚಿಕ್ಕ ಗಡಿಯಾರವರೆಗೂ ಹಾಗೆ ಡೌನು ಈಸಿಯಾಗಿ ಹೋಗ್ಬಿಡುತ್ತೆ. ಅಲ್ಲಿ ಸ್ವಲ್ಪ ಪೆಟ್ರೋಲ್ ಮಾಡಿಬಿಟ್ರೆ 6 ಗೇಟ್ವರೆಗೂ ಈಸಿಯಾಗಿ ಹೋಗ್ಬಿಡುತ್ತೆ. ಅದೊಂದೇ ಒಂದು ಕಾರಣಕ್ಕೋಸ್ಕರ ಸೈಕಲ್ ಮೇಲೆ ಕೂತಿದ್ದೀನಿ. ಸೈಕಲ್ ಕುತ್ಕೊಳ್ಳೋಕ್ಕಾಯ್ತಲ್ಲ, ಹೊಟ್ಟೆ ಹೆವಿ ನೋಯ್ತೈತೆ. ಅದೇನು ಹಾಕೊಟ್ಟು ಸುಳ ಇವಾಗ ಪ್ರಸಾದದಲ್ಲಿ ಹೆವಿ ಹೊಟ್ಟೆ ನೋಯ್ತಾ ಇದೆ. ಹಾಯ್ ವಿನಯ್ ಇದೊಂದೇ ಬಾಕಿ ಇದ್ದಿದ್ದಿಲ್ಲ. ಬಂದಷ್ಟೇ ಎಕ್ಸಿಟು. ಫಸ್ಟ್ ಹೋಗಬೇಕು ಅಂತ ಅಲ್ಲಿ ನಂಬರ್ 1 ತೋರಿಸ್ದೆ. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡಿದ್ರು, ಅಲ್ಲಿ ನಿಂತ್ಕೊಂಡಿದ್ದಾರೆ ನಂಬರ್ 1 ತೋರಿಸ್ತಾನೆ. ಅಂದರೆ ನಾನು ಮುಂಚೆ ಹೋಗ್ತೀನಿ ಅಂತ. ಎಲ್ಲ ಬರೀ ಇಂಥ ಮಿಂಡ್ರ್ ಗೊಟ್ಟು ಆಟಗಳೇ, ಉಲ್ಟಾ ಸೈಕಲ್ ಮಾಡ್ಕೊಂಡು ಓಡಿಸ್ತಿರೋದು. ಅಲ್ಲಿ ಹೋಗ್ತಿರೋ ಒಂದು ಸಮರ್ಥ. ಆದರೆ ಈ ಹುಡುಗರು ಅವ್ನ ಫ್ರೆಂಡ್ಸ್ ಏನಲ್ಲ, ಆದರೆ ಅವ್ನ ಪರವಾಗಿ ಬಂದು ಕೂತ್ಕೊಂಡು ಇಲ್ಲಿ ಗಲಾಟೆ ಮಾಡ್ತಿರೋದು. ತುಂಬ ಹೊತ್ತಿಂದ ಗಲಾಟೆ ಮಾಡ್ತಾ ಇದ್ದಾವೆ. ಕೈ ಏನೋ ಕುಯ್ಕೊಬಿಟ್ಟವನ ಏನೋ ಏಟ್ ಮಾಡ್ಕೊಬಿಟ್ಟವನೆ. ಅಯ್ಯೋ ದೊಡ್ಡ ರಾಮಾಯಣ ನಡೀತೈತೆ. ಅದೇನೋ ಸೊಪ್ಪು ಸದೆ ಅರಿಶಿನ ಕುಂಕುಮ ಎಲ್ಲ ಕುಟ್ಟಿದ್ದು ಕಟ್ಟಿ ಹಾಕ್ತಾವ್ರ.
ಅದ್ಭುತಗಳು ನೋಡ್ರಪ್ಪ. ಮೊಬೈಲ್ ಬೇರೆ ಆ್ಯಕ್ಚುಲಿ ಇಬ್ಬರು ಹುಡುಗಿರು ಹೋದ್ರು ಅಲ್ಲಿ, ಅವ್ರದ್ದು ಕವರ್ ಮಾಡಬೇಕಿತ್ತು. ಓಡಾಡೋಕ್ಕೆ ಬೇರೆ ದಾರಿ ಸಿಕ್ಕಿಲ್ವಾ ಅಂತ ಅಷ್ಟೇ ಹೇಳ್ದೆ ಹುಡುಗಿರಿಗೆ. ಇವ್ನಿಗೆ ಆ್ಯಕ್ಚುಲಿ ಭಾಳ ತುದುವಾಗಿ ಬಂದಿತ್ತು, ಇಂಥ ಆಟ ಆಡೋದಕ್ಕೆ ಒಂದು ಕಾಲಿಲ್ಲ ನಿನಗೆ ಅಂತ ಹೇಳ್ಬಿಡೋಣ ಅಂತ ಬಡ್ಡಿ ಮಗನಿಗೆ. ಏದು ಹೊಟ್ಟೆಗೆ ಅನ್ನ ತಿಂತಾರೋ ಬೇರೆ ಏನಾದ್ರು ತಿಂತಾರೋ ಗೊತ್ತಿಲ್ಲ. ದುರಹಂಕಾರ, ಕಲ್ತಿರೋ ದುರಹಂಕಾರ ಅಂಥದ್ದು. ಆ್ಯಕ್ಚುಲಿ ಚಿಕ್ಕದು ಬಟ್ಟೆದ ಸ್ಟೋರಿ ಹೇಳ್ತಾರಲ್ಲ ಅವರು. ಅದು ಚಿಕ್ಕದು ಬಟ್ಟದ್ದು ಅದ್ಕೊಟ್ಟು. ಗಾಡಿ ಮೇಲೆ ಏನಿದೆ ನೋಡಿ, ನೆವರ್ ಕಂಪ್ಲೈಂಟ್ ನೆವರ್ ಎಕ್ಸ್ಪ್ಲೈನ್, ದುರ್ಗಾಂಬ ಟೂರ್ ಆ್ಯಂಡ್ ಟ್ರಾವೆಲ್ಸು, KA 12B1799. ಅಲ್ಲಿ ಆ್ಯಕ್ಚುಲಿ ಪವರ್ ಸ್ಟಾರ್ ಬಗ್ಗೆ ಯಾವುದೋ, ಪುನೀತ್ ರಾಜ್ಕುಮಾರ್ ಬಗ್ಗೆ ಯಾವುದೋ ಒಂದು ಇದೋಯಿತು, ಅದು ಆಟೋ ಹೋಯಿತು. ಇದಕ್ಕೂ ರಿಲೇಟೆಡ್ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಲಾವತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಲವ್ ಸ್ಟೋರಿ, ಪುನೀತ್ ರಾಜ್ಕುಮಾರ್ ಲೋಹಿತ್ ಲವ್ ಪ್ಲಸ್ ಹಿಟ್ಟು ಲೋಹಿತ್ ಟೈಟಲ್ ಥೀಮಿಂದ ಹೋಯಿತು, ಮತ್ತು ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ನಿಂದ ಹಾಳಾಗಿರೋದು ಅಂತ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಅದನ್ನು ಯಾವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡ, ಹಂಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡ ಅಂತ. ಪುನೀತ್ ರಾಜ್ಕುಮಾರ್ ಹೆಸರು ಹಾಳಾಗ್ಬಿಡುತ್ತೆ ಅಂತ. ಅದು ಏನಕ್ಕೆ ಇದೇ ಗಾಡಿ ಯೂಸ್ ಮಾಡ್ತಿರೋದು 12B. ಇವನು ಅರುಣ ಆ್ಯಕ್ಚುಲಿ ತಂದು ಬ್ಯಾಗ್ ಕಳ್ತನ ಆಗಿದ್ದೆಲ್ಲ ಡಿಸೆಂಬರಲ್ಲೇ ಅಲ್ವಾ, ಸೊ ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇರೋದು. ರಿಷಿಕಾ ಕುಲ್ದೀಪ್ ಅಂತ ಒಂದು ಹುಡುಗ ಇದ್ದಾರೆ ಬದೂರಲ್ಲಿ. ಬೇಸಿಕಲಿ ನಾನು ಕೂತ್ಕೊಳ್ತೀನಲ್ಲ, ಆ ಜಾಗದಲ್ಲಿ ಕೂತ್ಕೊಂಡಿದ್ರು. ಈಗ ದೇವಸ್ಥಾನದಿಂದ ಊಟ ತಗೊಬಂದೆ, KR ಹಾಸ್ಪಿಟ್ಲ್ ಕಡೆಯಿಂದ ಊಟ ತಿನ್ನೋಕ್ಕೆ ಅಲ್ಲೇ ಕೂತ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಬೆಳಗೋ ಜಾಗದಲ್ಲೇ. ಸೊ ಅಲ್ಲಿ ಅದಕ್ಕೆ ಮುಂಚೆನೇ ಬೆಂಕಿ ಇರ್ತಾರಲ್ಲ, ಅಲ್ಲಿ ಕೂತ್ಕೊಂಡಿದ್ರು. ಸೊ ನಾನು ಪಾರ್ಕಲ್ಲಿ ಹೋಗಿ ಊಟ ಮಾಡ್ಕೊಂಬಂದೆ. ಸೊ ಈಗ ಈ ಕಡೆ ಬಂದು ಇಲ್ಲಿ ಕೂತ್ಕೊಂಡು ಮಾಮೂಲಿ ವೈಫೈ ಕ್ಲೀನಾಗಿ ಸಿಗುತ್ತೆ ಅಂತ ಇಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಇವುಗಳು ಇಲ್ಲಿಗೂ ಬಂದು ಸೌಂಡ್ ಮಾಡ್ತಾ ಇರೋದು.